ನನ್ನ ಪ್ರೀತಿ ಅಕ್ಷಿತನ ಮದುವೆಗೆ ತುಂಬು ಸಹಕಾರದಿಂದ ಎಲ್ಲ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಂಥ ನನ್ನ ಅಕ್ಕನ ಗಂಡ ಭಾವನಾದ ಅರುಣ್ ಕುಮಾರ್ ಶೆಟ್ಟಿ ಶಾಂತಕೊಟ್ಟು ಇವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಗ್ಯಾಸ್ ಇದೆಲ್ಲ ಕೆಂಪಾಯ್ತು ಕೆಂಪಾಯ್ತಾನೆ ಅಂತ ಮಾಡುದು ನಾವು ಮದುವೆಲ್ಲ ಜವಾಬ್ದಾರಿ ಮಾಡ್ತಾರೆ ಹೊಕ್ಕಲೆ ಅಂತ ಮಾಡುದು. ಗ್ಯಾಸ್ ಗಂಟೆ ನಾವೇ ಜನಿನೆಲ್ಲ ಕಾಂತಾಯಿ ಗಮ್ಕತ್ತ ಅದೊಂದು ಮಣ್ಣಾಯ್ತು ಎಂತ ಮಾಡೋಕ್ಕಿಲ್ಲ ಮಾಡ್ಕಲ್ಲ. ನೀವು ಬೀಚಿಗೆ ಬನ್ನಿ ಅಂದ್ರೆ ಇಲ್ಲೇ ಹೋಗ್ತೀರಪ್ಪ. ನಾವು ಬೀಚಿಗೆ ಬನ್ನಿ ಅಂತೇಳಿ ನಾವು ಮದುವೆ ಮಾಡನೇ ಇದ್ದೇನೆ. ನಮ್ದು ಸಮಾಧೂಟ ಇತ್ತು. ಸಮಾಧೂಟ ಇಪ್ಪತ್ತು ನಾನು ಬೀಚೆ ಬಂದು ಕೂತ್ಕೊಂಡ್ರೆ ಇಲ್ಲ ಅಡುಗೆ ಭಟ್ರೆಲ್ಲ ಬಂದ್ರು ಅವ್ರಿಗೆ ಸಾಮಾನು ತಂದು ಕೊಡ್ಕೊ, ವ್ಯವಸ್ಥೆ ಮಾಡಿ ಕೊಡ್ಕೊ, ಜನರೇಟರ್ ಸ್ಟಾರ್ಟ್ ಮಾಡ್ಕೊ, ಕರೆಂಟಿನ ವ್ಯವಸ್ಥೆ ಎಲ್ಲ ಮಾಡಿಬರ್ತಾನೆ. ನೀವು ಒಟ್ಟು ಬೀಚಿಗೆ ಬನ್ನಿ ಅಂದರೆ ಮಾಡೋ ದಿನ ನಾನು ಅಲ್ಲಿ 150-200 ಜನ ಸಮಾಧೂಟ ಮಾಡ್ಕೊಂಡು ನೀವು ಬೀಚೆ ಹೋಗಿ 9 ಗಂಟೆ ರಾತ್ರಿ ಬಂದರೆ ನಮ್ದಿಲ್ಲ ಮಾಡಿದ್ರೆ ಸಮಾಧೂಟ ನಡುವುದು ಹೆಂಗೆ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಮನೆ ಮಕ್ಕಳ ಅಟ್ಟಿಗೆ ಮನೆ ನಿಮ್ಗಲ್ಲ. ಆ ಮದ್ಮಗಳು ತಮ್ಮ ಒಬ್ಬ ಇದ್ದ ರಕ್ಷಿತ ಅಂದರೆ ಅವ ನನ್ನ ಹತ್ರ ಬನ್ನಿ ನೀವು ಬೀಚಿಗೆ ಬನ್ನಿ ಚಿಕ್ಕಪ್ಪ ಬೀಚಿಗೆ ಬನ್ನಿ ಅಂತ ಹೇಳ್ತಿದ್ದ. ನಾನು ಬೀಚಿಗೆ ಬರ್ ಕಾತಿಲ್ಲ ಬರ ಬೀಚಿಗೆ ಬಂದರೆ ನಾಳೀಗ ಸಮಾಧೂಟ ಇತ್ತು ಸಮಾಧೂಟ ಬಂದರೆ ಬೀಚಿಗೆ ಬಂದ್ರಿ ಚಿಕ್ಕಪ್ಪ ಬಂದ್ರಿ ನೀವು ಬಂದರೆ ನಾನು 8-9 ಗಂಟೆ ರಾತ್ರಿ ಹತ್ಮಾರೆ 8-9 ಗಂಟೆ ರಾತ್ರಿ ಆದ್ಮೇಲೆ ಕಡೆ ನಂಗೆ ಸಲಿಮಿಷ ಹತ್ತಾರೆ. ನಾವು ಜವಾಬ್ದಾರಿ ತಗೊಂಡು ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳಿದ್ವಿ. ಪಾಪ ಹೋಗಲ್ಲ ಅಂತ ಗೊತ್ತಾಗ್ತಿಲ್ಲ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಹಳ್ಳಿಯ ವಾತಾವರಣವೇ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಅಂತ ಅಡುಗೆ ಹೋಗಿ ಆತನೇ ಹೇಳಿರೋರು ಅಷ್ಟಾಯ್ತದ ಅವ್ರಿಗೆ ಗೊತ್ತಿಲ್ಲ. ನೀವು ದುಡ್ಡು ಗಿಟ್ಟು ಕೊಟ್ರೆ ಆತ ನೀವು ಇರ್ಕೊಂಡಿಲ್ಲ ಅಂತ ದುಡ್ಡು ಗಿಟ್ಟು ಕೊಟ್ಟರೆ ಆತ ಹೇಳಿ ನಾವು ಸ್ವಂತ ಮಾಡಿಸೋದಲ್ಲ. ದುಡ್ಡು ಗಿಟ್ಟು ಕೊಟ್ಟರೆ ಮೊದಲೇ ಮುಂಚಿನ ಸಾಮಾನು ತಂದಿಟ್ಟಿರ ಆಗ್ತಿತ್ತು. ಸಾಮಾನು ತರಲ್ಲ ಇಬ್ಬರಿಗೂ ಸಾಮಾನು ತಗ ಬರ್ತದೆ. ರಿಕ್ಷಾ ಕೇಳ್ರೆ ಬತ್ತತ್ ಮಾರ್ರೆ ರಿಕ್ಷಾ ಕೇಳ್ರ ಬತ್ತತ್ತ ಅಂದೇಳಿ ಹೇಳ್ರಿ ಹತ್ತಿಲ್ಲ. ನಾವು ರಿಕ್ಷಾ ಕೇಳ್ರೆ ಬತ್ತತ್ತ ಹೋಗ್ತ ಅಂತ ಹೇಳ್ರು ಅಷ್ಟು ಚಂದ ಆಗ್ತಿಲ್ಲ ಅಡುಗೆ ಎಲ್ಲ. ಅವ್ರಿಗೆ ನಾವು ಅಡುಗೆ ಭಟ್ರಿಗೂ ಸಪೋರ್ಟ್ ಮಾಡ್ರೆ ಮಾತ್ರ ಅವರೊಟ್ಟಿಗೆ ಇದ್ರೆ ಲೈಕ್ ಮಾಡಿ ಮಾತಾಡ್ಸಿದ್ರೆ ಮಾತ್ರ ಲೈಕ್ ಆಗ್ತದೆ. ಬರ್ದೆ ನಾವು ಸಪೋರ್ಟ್ ಮಾಡಿದಿರೋ ಅಡುಗೆ ಎಲ್ಲ ಲೈಕ್ ಆಗ್ತಿಲ್ಲ. ಅವರು ಹಾದ ಪುಟ್ಟ ಬದ್ದ ಪುಟ್ಟ ಅಷ್ಟೇ ಅಷ್ಟೇ ಮಾತಾಡ್ತಾರೆ. ಟೆನ್ಷನ್ ಸ್ವಲ್ಪ ಟೆನ್ಷನ್ ಇದ್ದಿತ್ತು ಟೆನ್ಷನ್ ಇತ್ತಂದ್ರೆ ಎಂತ ಆಗ್ತೋ ಏನಾಗ್ತೋ ಲೈಕ್ ಆಯ್ಕೆ ಅಡುಗೆ ನಮ್ದು ಹೋರಾಟ ಅಂತ ಓದಿತ್ತಾ. ಊಟ ಡಿಫರೆಂಟ್ ಆಯ್ಕೆ ಅಡುಗೆ ಲಾಯ್ಕ್ ಆಯ್ಕೆ ಮದುವೆ ಸಂಬಂಧೊಟ್ಟಿಗೆ ಬಂದು ಉಣ್ಕೋ ಹೋದ್ರೆ ಯಾರು ನ್ಯೂನ್ಯತೆ ಹೇಳೋಕ್ಕಿಲ್ಲ. ಒಂದು ಕಪ್ಪು ಚುಕ್ಕೆ ಹೇಳೋಕ್ಕಿಲ್ಲ. ಊಟದ ವಿಷಯದ ಬಗ್ಗೆ ಫಂಕ್ಷನ್ ಬಗ್ಗೆ ಕಪ್ಪು ಚುಕ್ಕೆ ಹೇಳೋಕ್ಕಾಗಂದ್ರೆ ನಮ್ದು ಹೋರಾಟ. ಆದ್ರೆ ದೇವ್ರು ನಡೆಸ್ತಾ ಹಾಗೆ ಆಯ್ತು. ಎಲ್ಲರೂ ಹೇಳ್ತಾರೆ ಒಳ್ಳೆ ಆಯ್ತು ಊಟ ಒಳ್ಳೆ ಆಯ್ತು ಲಾಯ್ಕ್ ಆಯ್ತು. ವೆರೈಟೀಸ್ ಎಲ್ಲ ಚೇಂಜ್ ಮಾಡಿ ಗೋಲಿಸ್ ವಾಡೋದ್ರಲ್ಲಿ ಯಾರೂ ಮಾಡಲ್ಲ. ಎಲ್ಲರೂ ಆಡಿ ಮಳಿಗೆ ಮನೆಯವರಿಗೆ ಸಸ್ಪೆನ್ಸ್ ಆಯ್ತಿತ್ತು ಗೋಲಿಸ್ ವಾಡ. ಆ ಗೋಲಿಸ್ ವಾಡ ನಾವು 1 ವಾರದ ಮೊದಲೇ ತಂದು ಆಡಾಗೆ ಇಟ್ಟಿರಿ ಆಡಾಗೆ ಬಂದು ಇಟ್ಟಿರಿ. ಆದ್ರೆ ಆಡಿ ಮಳಿಗೆ ಮನೆಗೆ ಹೇಳ ಅದನ್ನು ಊಟ ಕೊಡುವತ್ತಿಗೆ ತಗೊಬಂದು ಕೊಟ್ಟರು. ಅದು ನಾನು ಆ್ಯಕ್ಚುಲಿ ಇದೆ ಗೋಲಿಸ್ ವಾಡೋದು ಇಲ್ಲೆಲ್ಲ ಸಿಕ್ಕೋದಿಲ್ಲ. ನಾನು ಕ್ವಾಟಕ್ಕೆ ಡೈರೆಕ್ಟ್ ಕ್ವಾಟ ಫ್ಯಾಕ್ಟ್ರಿಗೆ ಹೋಗಿ ಹೋಲ್ಸೇಲ್ ರೇಟ ತಗೊಂಬಂದ್ರೆ ಆ್ಯಕ್ಚುಲಿ ಇಲ್ಲಿ ಸೇಲ್ 20-25 ರೂಪಾಯಿ. ನಾವು ಹೋಲ್ಸೇಲ್ ರೇಟ್ ತಗೊಬಂದದ್ದು ಅದನ್ನು ತಗೊಬಂದು ನಂತರ ವೆರೈಟೀಸ್ ಇರಲಿ. ಆಮೇಲೆ ದೊಣ್ಣಿ ಬಿರಿಯಾನಿ ಮಾಡ್ಕೊಂಡು ನನ್ನೊಂದು ಹಠ ದೊಣ್ಣಿ ಬಿರಿಯಾನಿಯೇ ಮಾಡ್ತೇನೆ ನಾನು. ಉಡ್ಬೇಕು ಒಂದು ಸುಮಾರು ಹೋಟ್ಲಾಗೆಲ್ಲ ಕೇಳಿ ಕೇಳಿದ್ರು ದೊಣ್ಣಿ ನಮಗೆ ಸಿಕ್ಕುದಿಲ್ಲ ಮಾರ್ರೆ ನಿಮ್ಗೆ ಕೊಡೋದು ಹೆಂಗೆ ನಾವೀಗ ದೊಣ್ಣಿ ಕಾರ್ಯವಿದ್ದಲ್ಲ ಇಲ್ಲ ಭಯಂಕರ ಕಷ್ಟ. ದೊಣ್ಣಿ ಬೇಕಂದ್ರೆ ಎಷ್ಟು ಬೆಂಗಳೂರಿಗೆ ಫೋನ್ ಮಾಡೋ ನಮ್ಗೆ ಸಿಕ್ಕುದಿಲ್ಲ ಅಂದ್ರೆ ಉಡುಪೆ ಒಂದು 2-3 ಹೋಟ್ಲ ಕೇಳಿ ಕಡೆಗೆ ತೆಕ್ಕಟ್ಟೆಗೆ ಒಂದು ಹೋಟ್ಲ ಕೇಳಿ ಅಲ್ಲೂ ಕೊಡೋದಿಲ್ಲ ಅಂದ್ರೆ ಅದು ಹಂಗೆ ಕೇಳಬೇಡಿ ಮಾರ್ರೆ ಅಂದ್ರೆ ಕಡೆ ಅಂತ ಒಳಗೆ ಪ್ರೀ ಫ್ಯಾನ್ ಮಾಡಿದ್ವಿ. ಆವಾಗ ಈ ನಮ್ಮ ಕಡೆ ಎಲ್ಲ ವಸಂತ ಹಣ್ಣೆ ಮತ್ತು ವಸಂತ ಮಾಡುವಾಗ ಹೆಸರು ಕಾಳು ಇದು ಹೊರದು ಇದು ಮಾಡಿ ಬೀಸಿ ಪಂಚಕಜ್ಜಾಯಣಿ ಮತ್ತು ವಸಂತ ಪಂಚಕಜ್ಜಾಯಣಿ ಮಾಡೋತ್ತಿಗೆ ಆ ಪಂಚಕಜ್ಜಾಯಣಿ ದೊಣ್ಣೆಯನ್ನು ಮಾಡ್ತಾರೆ. ಬಾಳೆಲ್ಲ ದೊಣ್ಣೆಯನ್ನು ಮಾಡಿ ದೇವ್ರ ಮುದ್ದೆಲ್ಲ ಸೇರಿ ಅಭಿಷೇಕ ಇಡ್ತಾರೆ ನಾವು. ದೊಣ್ಣೆ ಅಂತ ಹೊಡು ದೊಣ್ಣೆ ಅಲ್ಲ ಬಾಳೆಲ್ಲಿಂದ ದೊಣ್ಣೆಯನ್ನು ಮಾಡಿ ಕಡೆ ಅವನಿದ ಅಮ್ಮ ಹಾಕಿವರ ದೊಣ್ಣೆ ಮಾಡಿಕೊಂಡು ಅವ ಅಡಿ ನಂಗೆ ಹಾಕಿಲ್ಲ ಮಾರ್ರೆ ನಮ್ಗೆ ಬಜ್ಜಿ ಇತ್ತು ಮತ್ತು ಮನೆ ಕಟ್ತೈತೆ ಆ ಕಡೆ ಮಣ್ಣು ಹಾಕ ಕೆಲಸ ಐತೆ ಸ್ವಲ್ಪ ಅಲ್ಲ ಅಂದ ಕಡೆ ನಾನು ಅವನ ಹತ್ರ ಒಂದು ದಯವಿಟ್ಟು ಮಾಡಿಕೊಟ್ಟು ದುಡ್ಡಿನ ಪ್ರಶ್ನೆ ಅಲ್ಲ ನಮ್ಗೆ ಒಂದು ಬೇಕು ಮರಂದಿ ಆಯ್ತು ಮಾರ ಅರುಣ್ ಶೆಟ್ಟಿ ವಿಶ್ವಾಸ ಕಡೆ ಮಾಡಿಕೊಟ್ಟೆ. ಕಡೆಗೆ ಅದ್ರ ಮುಂಚಿದ್ದೇನೋ 8 ಗಂಟೆ ರಾತ್ರಿಗೂ ಹೆಣ್ಣಿನ ಅಪ್ಪನಿಗೂ ಹೇಳ ನಾನು ತಗೊಂಬಂದು ಕಡೆಗೆ ಅವನಿಗೆ ಕೊಟ್ಟಿದ್ದು ತೆಚ್ಕೊಟ್ಟು ತಗೊಂಬಂದು ದೊಣ್ಣೆ ಬಿರಿಯಾನಿ ವೆರೈಟಿ ಮಾಡೋದು. ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.